Hello friends, I am Dr. Shamsuddin. I welcome you financial education and investment awareness classes. In this class I am going to discuss basic ratios. Let us begin the class. Basic ratios, profitability ratios. Assess a company's ability to generate profit, including gross profit margin, net profit margin, and return on equity. ಲಾಭದಾಯಕತೆಯ ಅನುಪಾತಗಳು ಒಟ್ಟು ಲಾಭ ಸೇರಿದಂತೆ ಲಾಭವನ್ನು ಉತ್ಪಾದಿಸುವ ಕಂಪನಿಯ ಸಾಮರ್ಥ್ಯವನ್ನು ನಿರ್ಣಯಿಸುವ ಮಾರ್ಜಿನ್, ನೆಟ್ ಪ್ರಾಫಿಟ್ ಮಾರ್ಜಿನ್ ಆ್ಯಂಡ್ ರಿಟರ್ನ್ ಆನ್ ಇಕ್ವಿಟಿ. Liquidity ratios measure a company's short-term solvency and ability to meet its current liabilities, including current ratios and quick ratios. ಲಿಕ್ವಿಡಿಟಿ ಅನುಪಾತಗಳು ಕಂಪನಿಯ ಅಲ್ಪಾವಧಿಯ ಸಾಲ್ವೆನ್ಸಿ ಮತ್ತು ಅದರ ಪ್ರಸ್ತುತವನ್ನು ಪೂರೈಸುವ ಸಾಮರ್ಥ್ಯವನ್ನು ಅಳೆಯಿರಿ. ಪ್ರಸ್ತುತ ಅನುಪಾತ ಮತ್ತು ತ್ವರಿತ ಅನುಪಾತ ಸೇರಿದಂತೆ ಹೊಣೆಗಾರಿಕೆಗಳು. ಡೆಟ್ ರೇಷಿಯೋಸ್ evaluate a company's leverage and ability to meet its long-term obligations, including debt to equity ratio and interest coverage ratio. ಸಾಲದ ಅನುಪಾತಗಳು ಕಂಪನಿಯ ಹತೋಟಿ ಮತ್ತು ಅದರ ದೀರ್ಘಾವಧಿಯ ಜವಾಬ್ದಾರಿಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಿ ಸಾಲದಿಂದ ಇಕ್ವಿಟಿ ಅನುಪಾತ ಮತ್ತು ಬಡ್ಡಿ ವ್ಯಾಪ್ತಿ ಅನುಪಾತ ಸೇರಿದಂತೆ. ಎಫಿಷಿಯನ್ಸಿ ರೇಷಿಯೋಸ್ measure how effectively a company utilizes its assets, including inventory turnover ratio and accounts receivable turnover ratios. ದಕ್ಷತೆಯ ಅನುಪಾತಗಳು ಇನ್ವೆಂಟ್ರಿ ಸೇರಿದಂತೆ ಕಂಪನಿಯು ತನ್ನ ಸ್ವತ್ತುಗಳನ್ನು ಎಷ್ಟು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತದೆ ಎಂಬುದನ್ನು ವಹಿವಾಟು ಅನುಪಾತ ಮತ್ತು ಖಾತೆಗಳ ಸ್ವೀಕಾರಾರ್ಹ ವಹಿವಾಟು ಅನುಪಾತ ಕಲಿಸುತ್ತದೆ. ಕಂಪೌಂಡಿಂಗ್ refers to the process of earning interest or returns on an investment over time, where the interest is added to the initial investment and subsequent returns are earned on the original sum plus accumulated interest. ಸಂಯೋಜನೆ ಕಾಲಾನಂತರದಲ್ಲಿ ಹೂಡಿಕೆಯ ಮೇಲಿನ ಬಡ್ಡಿ ಅಥವಾ ಆದಾಯವನ್ನು ಗಳಿಸುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಆರಂಭಿಕ ಹೂಡಿಕೆಗೆ ಬಡ್ಡಿಯನ್ನು ಸೇರಿಸಲಾಗುತ್ತದೆ ಮತ್ತು ನಂತರದ ಆದಾಯವನ್ನು ಗಳಿಸಲಾಗುತ್ತದೆ. ಮೂಲ ಮೊತ್ತ ಮತ್ತು ಸಂಚಿತ ಬಡ್ಡಿ. ಡಿಸ್ಕೌಂಟಿಂಗ್ involves determining the present value of future cash flows by reducing their value based on an appropriate discount rate. It recognizes that a dollar received in the future is worth less than a dollar received today. ರಿಯಾಯಿತಿ ಭವಿಷ್ಯದ ನಗದು ಹರಿವಿನ ಪ್ರಸ್ತುತ ಮೌಲ್ಯವನ್ನು ಕಡಿಮೆ ಮಾಡುವ ಮೂಲಕ ನಿರ್ಧರಿಸುವುದನ್ನು ಒಳಗೊಂಡಿರುತ್ತದೆ. ಸೂಕ್ತವಾದ ರಿಯಾಯಿತಿ ದರವನ್ನು ಆಧರಿಸಿ ಮೌಲ್ಯ ಭವಿಷ್ಯದಲ್ಲಿ ಸ್ವೀಕರಿಸಿದ ಡಾಲರ್ ಎಂದು ಇದು ಗುರುತಿಸುತ್ತದೆ. ಇಂದು ಸ್ವೀಕರಿಸಿದ ಡಾಲರ್ಗಿಂತ ಕಡಿಮೆ ಮೌಲ್ಯದ. ಮಾರ್ಕೆಟ್ ರೇಷಿಯೋಸ್ ಅಸೆಸ್ ದಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಎ ಕಂಪನೀಸ್ ಸ್ಟಾಕ್ ರಿಲೇಟಿವ್ ಟು ಇಟ್ಸ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್, ಇನ್ಕ್ಲೂಡಿಂಗ್ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಆ್ಯಂಡ್ ಪ್ರೈಸ್ ಟು ಸೇಲ್ಸ್ ರೇಷಿಯೋ. ಮಾರುಕಟ್ಟೆ ಅನುಪಾತಗಳು ಕಂಪನಿಯ ಷೇರುಗಳ ಮಾರುಕಟ್ಟೆ ಮೌಲ್ಯವನ್ನು ಅದರ ಆರ್ಥಿಕತೆಗೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಮಾಡಿ ಬೆಲೆಯಿಂದ ಗಳಿಕೆಯ ಅನುಪಾತ ಮತ್ತು ಬೆಲೆಯಿಂದ ಮಾರಾಟದ ಅನುಪಾತ ಸೇರಿದಂತೆ ಕಾರ್ಯಕ್ಷಮತೆ. ಟೈಮ್ ವ್ಯಾಲ್ಯೂ ಆಫ್ ಮನಿ. ದಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಈಸ್ ಅ ಫಂಡಮೆಂಟಲ್ ಕಾನ್ಸೆಪ್ಟ್ ಇನ್ ಫಿನಾನ್ಸ್ that recognizes the idea that the value of money changes over time. It is based on the principle that a dollar received in the future is worth less than a dollar received today.
due to various factors such as inflation, opportunity cost and risks. ಹಣದ ಸಮಯದ ಮೌಲ್ಯ. ಹಣದ ಸಮಯದ ಮೌಲ್ಯವು ಹಣಕಾಸಿನಲ್ಲಿ ಮೂಲಭೂತ ಪರಿಕಲ್ಪನೆಯಾಗಿದ್ದು ಅದು ಹಣದ ಮೌಲ್ಯವು ಕಾಲಾನಂತರದಲ್ಲಿ ಬದಲಾಗುತ್ತದೆ ಎಂಬ ಕಲ್ಪನೆಯನ್ನು ಗುರುತಿಸುತ್ತದೆ. ಹಣದುಬ್ಬರ, ಅವಕಾಶ ವೆಚ್ಚ ಮತ್ತು ಅಪಾಯದಂತಹ ವಿವಿಧ ಅಂಶಗಳಿಂದಾಗಿ ಭವಿಷ್ಯದಲ್ಲಿ ಸ್ವೀಕರಿಸಿದ ಡಾಲರ್ ಇಂದು ಸ್ವೀಕರಿಸಿದ ಡಾಲರ್ಗಿಂತ ಕಡಿಮೆ ಮೌಲ್ಯದ್ದಾಗಿದೆ ಎಂಬ ತತ್ವವನ್ನು ಆಧರಿಸಿದೆ. ಮೊದಲೇ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ರಿಪ್ರೆಸೆಂಟ್ಸ್ ಇಕನಾಮಿಕ್ ರಿಸೋರ್ಸಸ್ ಓನ್ಡ್ ಆರ್ ಕಂಟ್ರೋಲ್ಡ್ ಬೈ ಅ ಕಂಪನಿ ದ್ಯಾಟ್ ಹ್ಯಾವ್ ಫ್ಯೂಚರ್ ವ್ಯಾಲ್ಯೂ ಆ್ಯಂಡ್ ಕ್ಯಾನ್ ಬಿ ಮೆಜರ್ಡ್ ಇನ್ ಮಾನಿಟರಿ ಟರ್ಮ್ಸ್? ಆಪ್ಷನ್ಸ್: ಲಯಬಿಲಿಟೀಸ್, ಇಕ್ವಿಟಿ, ರೆವಿನ್ಯೂ, ಅಸೆಟ್ಸ್. ಈ ಕೆಳಗಿನವುಗಳಲ್ಲಿ ಯಾವುದು ಭವಿಷ್ಯದ ಮೌಲ್ಯವನ್ನು ಹೊಂದಿಸುವ ಮತ್ತು ವಿತ್ತೀಯ ಪರಿಭಾಷೆಯಲ್ಲಿ ಅಳೆಯಬಹುದಾದ ಕಂಪನಿಯ ಮಾಲೀಕತ್ವದ ಅಥವಾ ನಿಯಂತ್ರಿಸಲ್ಪಡುವ ಆರ್ಥಿಕ ಸಂಪನ್ಮೂಲಗಳನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ಸ್: ಎ ಹೊಣೆಗಾರಿಕೆಗಳು, ಬಿ ಇಕ್ವಿಟಿ, ಸಿ ಆದಾಯ, ಡಿ ಸ್ವತ್ತುಗಳು. The financial statement that shows a company's assets, liabilities and equity at a specified point in time is called. Options: A. Income statement, B. Cash flow statement, C. Balance sheet, D. Statement of retained earnings. ಒಂದು ನಿರ್ದಿಷ್ಟ ಕಂಪನಿಯ ಸ್ವತ್ತುಗಳು, ಹೊಣೆಗಾರಿಕೆಗಳು ಮತ್ತು ಇಕ್ವಿಟಿಯನ್ನು ತೋರಿಸುವ ಹಣಕಾಸು ಹೇಳಿಕೆ ಸಮಯವನ್ನು ಕರೆಯಲಾಗುತ್ತದೆ. ಆಪ್ಷನ್ಸ್: ಎ ಆದಾಯ ಹೇಳಿಕೆ, ಬಿ ನಗದು ಹರಿವಿನ ಹೇಳಿಕೆ, ಸಿ ಬ್ಯಾಲೆನ್ಸ್ ಶೀಟ್, ಡಿ ಉಳಿಸಿಕೊಂಡಿರುವ ಗಳಿಕೆಯ ಹೇಳಿಕೆ. ವಾಟ್ ಡಸ್ ದಿ ಟರ್ಮ್ ನೆಟ್ ಇನ್ಕಮ್ ರಿಪ್ರೆಸೆಂಟ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್? ಆಪ್ಷನ್ಸ್: ಎ ರೆವಿನ್ಯೂ ಮೈನಸ್ ಎಕ್ಸ್ಪೆನ್ಸಸ್, ಬಿ ಪ್ರಾಫಿಟ್ ಆಫ್ಟರ್ ಡಿಡಕ್ಟಿಂಗ್ ಆಲ್ ಎಕ್ಸ್ಪೆನ್ಸಸ್, ಟ್ಯಾಕ್ಸಸ್ ಆ್ಯಂಡ್ ಇಂಟ್ರೆಸ್ಟ್, ಸಿ ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟೀಸ್, ಡಿ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಕ್ಯಾಶ್ ಔಟ್ಫ್ಲೋಸ್. ಹಣಕಾಸಿನ ಹೇಳಿಕೆಗಳಲ್ಲಿ ನಿವ್ವಳ ಆದಾಯ ಎಂಬ ಪದವು ಏನನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ಸ್: ಎ ಆದಾಯ ಮೈನಸ್ ವೆಚ್ಚಗಳು, ಬಿ ಎಲ್ಲ ವೆಚ್ಚಗಳು, ತೆರಿಗೆಗಳು ಮತ್ತು ಬಡ್ಡಿಯನ್ನು ಕಡಿತಗೊಳಿಸಿದ ನಂತರ ಲಾಭ, ಸಿ ಒಟ್ಟು ಆಸ್ತಿಗಳನ್ನು ಕಳೆದು ಒಟ್ಟು ಹೊಣೆಗಾರಿಕೆಗಳು, ಡಿ ನಗದು ಒಳಹರಿವು ಕಡಿಮೆ ನಗದು ಹೊರಹರಿವು. The concept that recognizes the idea that the value of money changes over time and a dollar received in the future is worth less than a dollar received today is known as. Options: A. Inflation, B. Opportunity cost, C. Time value of money, D. Discounting. ಹಣದ ಮೌಲ್ಯವು ಸಮಯ ಮತ್ತು ಡಾಲರ್ಗೆ ಬದಲಾಗುತ್ತದೆ ಎಂಬ ಕಲ್ಪನೆಯನ್ನು ಗುರುತಿಸುವ ಪರಿಕಲ್ಪನೆ. ಭವಿಷ್ಯದಲ್ಲಿ ಸ್ವೀಕರಿಸಿದ ಮೌಲ್ಯವು ಇಂದು ಸ್ವೀಕರಿಸಿದ ಡಾಲರ್ಗಿಂತ ಕಡಿಮೆ ಮೌಲ್ಯದ್ದಾಗಿದೆ. ಆಪ್ಷನ್ಸ್: ಎ ಹಣದುಬ್ಬರ, ಬಿ ಅವಕಾಶ ವೆಚ್ಚ, ಸಿ ಹಣದ ಸಮಯದ ಮೌಲ್ಯ, ಡಿ ರಿಯಾಯಿತಿ ನೀಡುತ್ತಿದೆ. ವಿಚ್ ಫೈನಾನ್ಷಿಯಲ್ ರೇಷಿಯೋ assesses a company's ability to generate profit and is calculated by dividing net income by revenue? Options: A. Current ratio, B. Gross profit margin, C. Return on equity, D. Debt to equity ratio. ಯಾವ ಹಣಕಾಸಿನ ಅನುಪಾತವು ಕಂಪನಿಯ ಲಾಭವನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ನಿರ್ಣಯಿಸುತ್ತದೆ ಮತ್ತು ಇದನ್ನು ಲೆಕ್ಕ ಹಾಕಲಾಗುತ್ತದೆ? ನಿವ್ವಳ ಆದಾಯವನ್ನು ಆದಾಯದಿಂದ ಭಾಗಿಸುವುದೇ? ಆಪ್ಷನ್ಸ್: ಎ ಪ್ರಸ್ತುತ ಅನುಪಾತ, ಬಿ ಒಟ್ಟು ಲಾಭದ ಅಂಚು, ಸಿ ಇಕ್ವಿಟಿಯಲ್ಲಿ ಹಿಂದಿರುಗಿ, ಡಿ ಸಾಲ ಇಕ್ವಿಟಿ ಅನುಪಾತ. ವಾಟ್ ಡಸ್ ದಿ ಪ್ರಾಸೆಸ್ ಆಫ್ ಕಂಪ್ಯೂಟಿಂಗ್ ರೆಫರ್ ಟು ಇನ್ ಫೈನಾನ್ಸ್? ಎ ಡಿಟರ್ಮಿನಿಂಗ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಫ್ಲೋಸ್, ಬಿ ಅರ್ನಿಂಗ್ ಇಂಟ್ರೆಸ್ಟ್ ಆನ್ ಆನ್ ಇನ್ವೆಸ್ಟ್ಮೆಂಟ್ ಓವರ್ ಟೈಮ್ with subsequent returns earned on the original sum plus accumulated interest, C reducing the value of future cash flows based on an appropriate discount rate, D
assessing a company's short-term solvency and ability to meet current liabilities. ಸಂಯೋಜಿತ ಪ್ರಕ್ರಿಯೆಯು ಹಣಕಾಸಿನಲ್ಲಿ ಏನನ್ನು ಉಲ್ಲೇಖಿಸುತ್ತದೆ? ಆಪ್ಷನ್ಸ್ ಎ ಭವಿಷ್ಯದ ನಗದು ಹರಿವಿನ ಪ್ರಸ್ತುತ ಮೌಲ್ಯವನ್ನು ನಿರ್ಧರಿಸುವುದು. ಬಿ ಕಾಲಾನಂತರದಲ್ಲಿ ಹೂಡಿಕೆ ಮೇಲಿನ ಬಡ್ಡಿಯನ್ನು ಗಳಿಸುವುದು. ಮೂಲ ಮೊತ್ತ ಮತ್ತು ಸಂಚಿತ ಬಡ್ಡಿಯ ಮೇಲೆ ಗಳಿಸಿದ ನಂತರದ ಆದಾಯದೊಂದಿಗೆ. ಸಿ ಸೂಕ್ತವಾದ ರಿಯಾಯಿತಿ ದರದ ಆಧಾರದ ಮೇಲೆ ಭವಿಷ್ಯದ ನಗದು ಹರಿವಿನ ಮೌಲ್ಯವನ್ನು ಕಡಿಮೆ ಮಾಡುವುದು. ಡಿ ಕಂಪನಿಯ ಅಲ್ಪಾವಧಿಯ ಸಾಲ್ವೆನ್ಸಿ ಮತ್ತು ಪ್ರಸ್ತುತ ಹೊಣೆಗಾರಿಕೆಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ನಿರ್ಣಯಿಸುವುದು. Which financial statement provides information about a company's cash inflows and outflows over a specified period? Options A balance sheet, B income statement, C cash flow statement, D statement of cash flows. ಯಾವ ಹಣಕಾಸು ಹೇಳಿಕೆಯು ಕಂಪನಿಯ ನಗದು ಒಳಹರಿವು ಮತ್ತು ಇದರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ? ನಿರ್ದಿಷ್ಟ ಅವಧಿಯಲ್ಲಿ ಹೊರಹರಿವು. ಆಪ್ಷನ್ಸ್ ಎ ಬ್ಯಾಲೆನ್ಸ್ ಶೀಟ್, ಬಿ ಆದಾಯ ಹೇಳಿಕೆ, ಸಿ ನಗದು ಹರಿವಿನ ಹೇಳಿಕೆ, ಡಿ ನಗದು ಹರಿವಿನ ಹೇಳಿಕೆ. ವಾಟ್ ಡಸ್ ದಿ ಪ್ರಾಸೆಸ್ ಆಫ್ ಕಂಪ್ಯೂಟಿಂಗ್ ರೆಫರ್ ಟು ಇನ್ ಫೈನಾನ್ಸ್? ಆಪ್ಷನ್ಸ್ ಎ ಡಿಟರ್ಮಿನಿಂಗ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಫ್ಲೋಸ್, ಬಿ ಅರ್ನಿಂಗ್ ಇಂಟ್ರೆಸ್ಟ್ ಆನ್ an investment over time with subsequent returns earned on the original sum plus accumulated interest, C reducing the value of future cash flows based on an appropriate discount rate, D assessing a company's short-term solvency and ability to meet current liabilities. ಸಂಯೋಜಿತ ಪ್ರಕ್ರಿಯೆಯು ಹಣಕಾಸಿನಲ್ಲಿ ಏನನ್ನು ಉಲ್ಲೇಖಿಸುತ್ತದೆ? ಆಪ್ಷನ್ಸ್ ಎ ಭವಿಷ್ಯದ ನಗದು ಹರಿವಿನ ಪ್ರಸ್ತುತ ಮೌಲ್ಯವನ್ನು ನಿರ್ಧರಿಸುವುದು, ಬಿ ಕಾಲಾನಂತರದಲ್ಲಿ ಹೂಡಿಕೆ ಮೇಲೆ ಬಡ್ಡಿಯನ್ನು ಗಳಿಸುವುದು, ನಂತರದ ಆದಾಯವನ್ನು ಗಳಿಸುವುದು, ಮೂಲ ಮೊತ್ತ ಮತ್ತು ಸಂಚಿತ ಬಡ್ಡಿ, ಸಿ ಸೂಕ್ತವಾದ ರಿಯಾಯಿತಿ ದರದ ಆಧಾರದ ಮೇಲೆ ಭವಿಷ್ಯದ ನಗದು ಹರಿವಿನ ಮೌಲ್ಯವನ್ನು ಕಡಿಮೆ ಮಾಡುವುದು, ಡಿ ಕಂಪನಿಯ ಅಲ್ಪಾವಧಿಯ ಸಾಲ್ವೆನ್ಸಿ ಮತ್ತು ಪ್ರಸ್ತುತ ಹೊಣೆಗಾರಿಕೆಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ನಿರ್ಣಯಿಸುವುದು. ಕ್ವಶನ್ಸ್ಗಳ ಆನ್ಸರ್ಸ್ ಫಸ್ಟ್ ಕ್ವಶನ್ ಡಿ, ಸೆಕೆಂಡ್ ಕ್ವಶನ್ ಸಿ, ಥರ್ಡ್ ಕ್ವಶನ್ ಬಿ, ಫೋರ್ತ್ ಕ್ವಶನ್ ಸಿ, ಫಿಫ್ತ್ ಕ್ವಶನ್ ಸಿ, ಸಿಕ್ಸ್ತ್ ಕ್ವಶನ್ ಬಿ, ಸೆವೆಂತ್ ಕ್ವಶನ್ ಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜ್ಞಾನಮೇವ ಜಯತೆ. ಜೈ ಹಿಂದ್.